ಹಾಯ್ ಹಲೋ ಅಭಿವ್ಯಕ್ತಿ ಕಥಾಲೋಕಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 56ನೇ ಎಪಿಸೋಡ್ನ ಇವಾಗ ಶುರು ಮಾಡೋಣ. ಅರ್ಧ ಗಂಟೆ ತೋಟ ಸುತ್ತಿ ಬಂದ ಅಪ್ಪ ಮಗನನ್ನು ಬಿಸಿ ಬಿಸಿ ಊಟ ಸ್ವಾಗತ ಕೋರಿತ್ತು. ಆದರೆ ಆರುಷಿ ಅಲ್ಲೆಲ್ಲೂ ಕಣ್ಣಿಗೆ ಕಾಣಿಸುತ್ತಾ ಇಲ್ವಲ್ಲ ಅನ್ನೋ ಬೇಸರದಲ್ಲಿ ಇದ್ದ ಓಜಸ್ಗೆ ಅರ್ಧ ಗಂಟೆ ಕಳೆದರೂ ಆರುಷಿ ಕಣ್ಣಿಗೆ ಬೀಳದೇ ಇದ್ದಾಗ ಮನದಲ್ಲಿ ಅವ್ಯಕ್ತ ಭಯ ಕಾಡೋಕೆ ಶುರುವಾಗಿತ್ತು. ಅಮ್ಮ, ಆರು ಎಲ್ಲಿ ಕಾಣ್ತಾ ಇಲ್ಲ ಆತಂಕದಲ್ಲಿ ಕೇಳ್ತಾನೆ. ಅವಳು ತೋಟ ಎಲ್ಲ ಒಂದು ಸುತ್ತ ಹಾಕಿ ಬರ್ತೀನಿ ಅಂತ ಹೇಳಿ ಆಗಲೇ ಹೋದ್ಲಲ್ಲ, ನಿನಗೆ ದಾರಿಲಿ ಸಿಗಲಿಲ್ವಾ ಶಾರದಾ ಅವರು ಕೇಳಿದ್ರೆ, ತಟ್ಟೆಯಲ್ಲಿ ಅರ್ಧಕ್ಕೆ ಊಟ ಕೈ ತೊಳೆದು ಎದ್ದು ನಿಂತವನು ಆರುಗೆ ಇದೆಲ್ಲ ಹೊಸ ಜಾಗ, ಒಬ್ಳನ್ನೇ ಹೋಗೋಕೆ ಯಾಕೆ ಬಿಟ್ರಿ ಕೋಪದಲ್ಲಿ ಪ್ರಶ್ನೆ ಮಾಡಿದ್ರೆ, ಒಬ್ಬಳೇ ಅಲ್ಲ ಕಣಪ್ಪ, ಆರುಷಿ ಜೊತೆಗೆ ಅವಳ ಗೆಳತಿ ಹಾಗೆ ಮಹೇಂದ್ರ ಕೂಡ ಹೋಗಿದ್ದಾನೆ ಹೇಳಿದಾಗ ಸಮಾಧಾನದ ಉಸಿರು ದಬ್ಬಿ ಅವಳ ಮೊಬೈಲ್ಗೆ ಕರೆ ಮಾಡ್ತಾನೆ. ಪೂರ್ತಿ ರಿಂಗಾಗಿ ಕಟ್ಟಾದ ಕರೆಯನ್ನು ಅವಳು ಸ್ವೀಕರಿಸದೇ ಇದ್ದಿದ್ದಕ್ಕೆ ನನ್ನ ಮೇಲೆ ಕೋಪ ಇತ್ತಲ್ವ ಕ್ಯೂಟಿಗೆ, ಮರ್ತೇ ಬಿಟ್ಟಿದ್ದೆ ಗೊಣಗಿಕೊಂಡು ತನ್ನ ಅಣ್ಣ ಮಹೇಂದ್ರನಿಗೆ ಕರೆ ಮಾಡ್ದ. ಅವನು ಕರೆ ಸ್ವೀಕರಿಸದೇ ಇದ್ದಾಗ ಸಣ್ಣ ಭಯ ಕಾಡಿತ್ತು. ತೋಟ ನೋಡಬೇಕು ಅನ್ನೋ ಆಸೆ ಇದ್ದಿದ್ರೆ ನನ್ನ ಜೊತೆಗೆ ಬರಬೇಕಿತ್ತು ತಾನೇ. ಆಗ ಪಟ್ಟಾಗಿ ಮನೆಯಲ್ಲಿ ಕೂತು ಇವರೆಲ್ಲರ ಜೊತೆ ವಟವಟ ಅಂತ ಇದ್ದವಳು ಇದ್ದಕ್ಕಿದ್ದ ಹಾಗೆ ಯಾಕೆ ತಿರುಗಾಡೋಕೆ ಹೋಗಬೇಕಿತ್ತು? ಮಡದಿಯನ್ನು ಮನದಲ್ಲೇ ಬೈಕೊಂಡು ಈಗ ಬೇರೆ ದಾರಿ ಕಾಣದೆ ತ್ವಿಷಾಗೆ ಕರೆ ಮಾಡ್ತಾನೆ. ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿದವಳು, ಏನು ಓಜಸ್ ಸರ್, ನನಗೆ ಕಾಲ್ ಮಾಡಿದ್ದೀರಾ? ಯಾಕೆ, ನಿಮ್ಮ ಹೆಂಡತಿ ಕೋಪ ಇನ್ನೂ ಕಮ್ಮಿ ಆಗಿಲ್ವಾ? ಅವಳ ಕೋಪ ಕಮ್ಮಿ ಆಗೋಕೆ ನಾನು ಸಹಾಯ ಏನಾದರೂ ಬೇಕಿತ್ತಾ ಕೇಳಿದ್ರೆ, ಹಣೆ ನೀವ್ಕೊಂಡು ಹೆಣ್ಮಕ್ಳ ಕೋಪ ತಣಿಸೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿಮ್ಮ ಸಹಾಯ ಬೇಕಿಲ್ಲ. ನಾನು ಫೋನ್ ಮಾಡಿದ್ದು ಆರು ಎಲ್ಲಿದ್ದಾಳೆ ಅಂತ ಕೇಳೋಕೆ ಎಂದು ಹೇಳ್ತಾನೆ. ಇದೇನು ಓಜಸ್, ಅರ್ಧ ಗಂಟೆ ಹೆಂಡ್ತಿನ ಬಿಟ್ಟಿರಲ್ಲ ಅಂತಿರಲ್ಲ, ನಿಮ್ಮ ಆರು ಎಲ್ಲಿಗೂ ಹಾರೋಗಲ್ಲ, ಇಲ್ಲೇ ತೋಟದ ಗೋಡೋನ್ ಹತ್ರ ಯಾರ ಜೊತೆಗೋ ಮಾತಾಡ್ತಾ ಇದ್ದಾಳೆ ಹೇಳಿದ್ರೆ, ಅವಳಿಗೆ ಅಲ್ಲೇನು ಕೆಲಸ ಮಂದಲ್ಲೇ ಹೇಳ್ಕೊಂಡು ಅತ್ತ ಕಡೆ ಹೆಜ್ಜೆ ಹಾಕಿದವನು ಹೊರಡುವ ಮುನ್ನ ಚಿಂಟುಗೆ, ನೀನು ಅಮ್ಮನ ಕರ್ಕೊಂಡು ಬರ್ತೀನಿ, ನೀನು ಅಜ್ಜಿ ತಾತನ ಜೊತೆಗಿರು ಎಂದು ಹೇಳ್ತಾನೆ. ತಾತ, ಅಮ್ಮ ಎಲ್ಲಿ? ಪುಟ್ಟ ಕಂದನಿಗೂ ತನ್ನಮ್ಮ ಕಾಣದೆ ಆತಂಕ ಆಗಿತ್ತು. ನೀನು ಪಪ್ಪ ಮಾತ್ರ ತೋಟ ಸುತ್ತಕ್ಕೆ ಹೋಗಿದ್ರಲ್ಲ, ಅದಕ್ಕೆ ನಿನ್ನ ಅಮ್ಮನಿಗೆ ಬೇಸರ ಆಗಿ ಅವರು ಅವರ ಫ್ರೆಂಡ್ ಜೊತೆ ತೋಟ ನೋಡ್ಕೊಂಡು ಬರ್ತೀನಿ ಅಂತ ಹೇಳೋದ್ರು. ಪಾಪ ಅಲ್ವಾ ಅಮ್ಮ, ನೀನು ಅವರನ್ನು ನಿನ್ನ ಜೊತೆ ಕರ್ಕೊಂಡು ಹೋಗಬೇಕಿತ್ತು ತಾನೇ? ಸತ್ಯ ತನ್ನ ಮಗಳಿಗೆ ಊಟ ಮಾಡಿಸುತ್ತಾ ಹೇಳ್ತಾಳೆ. ಹಾಗೆಯೇ ನಂಜಪ್ಪ ಅವರ ಮಡಿಲಲ್ಲಿ ಕೂತು ಚಿಂತೆಯ ಮುಖ ಹೊತ್ಕೊಂಡಿದ್ದ ಮಗುವಿನ ಆತಂಕ ದೂರ ಮಾಡಲು ಅವನಿಗೆ ಸಮಾಧಾನ ಮಾಡಿದ್ರೆ, ಚಿಂಟು, ನಾನು ಅಮ್ಮನ ಬೂ ಹೋಗನ ಬಾ ಅಂತ ಕರೆದೆ, ಬರಲಿಲ್ಲ ಅತ್ತೆ, ಅಮ್ಮ ಪಪ್ಪ ಜೊತೆ ಟೂ ಬಿಟ್ಟಿದೆ. ಓಜಸ್ ಆಗಾಗ ಆರುಷಿ ಬಗ್ಗೆ ಗೊಣಗಿಕೊಳ್ಳುತ್ತಾ ಇದ್ದದ್ದನ್ನು ಕೇಳಿಸ್ಕೊಂಡಿದ್ದ ಮಗು ತನಗೆ ಅರ್ಥ ಆದಂತೆ ತನ್ನ ಅಪ್ಪ ಅಮ್ಮನ ಮಧ್ಯೆ ಜಗಳದ ವಿಷಯವನ್ನು ತಿಳಿಸಿದ್ರೆ, ಜಲಜ ಹಾಗೂ ಶಾರದಮ್ಮನವರು, ಏನು ನಿನ್ನ ಅಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ ಯಾಕೆ ಕೇಳಿದ್ರೆ, ಗಲ್ಲದ ಮೇಲೆ ಕೈ ಇಟ್ಕೊಂಡು ದೀರ್ಘ ಆಲೋಚನೆ ನಡೆಸಿದ ಚಿಂಟು, ನಂಗೆ ಗೊತ್ತಿಲ್ಲ, ಆದರೆ ಪಪ್ಪ ಈಗ ಚಾರಿ ಕೇಳೋಕ್ಕೆ ಅಮ್ಮ ನೋಡ್ಕೊಂಡು ಹೋಗಿರೋದು. ಆಗಾಗ ಓಜಸ್ ಆರುಷಿನ ರೇಗಿಸಿ ನಂತರ ಅವನೇ ಸಾರಿ ಕೇಳುತ್ತಾ ಇದ್ದದ್ದನ್ನು ಕಂಡಿದ್ದ ಮಗು ಇಂದು ಸಹ ಅಪ್ಪ ಹಾಗೆ ಮಾಡ್ತಾನೆ ಎಂದು ತಿಳಿದು ಅದನ್ನೇ ಹೇಳ್ತಾನೆ. ಮಗು ಮಾತು ಕೇಳಿ ನಂಜಪ್ಪನವರು ನಗುತ್ತಾ, ಅಂತೂ ನಂಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ನನ್ನ ಹಠಮಾರಿ ಮಗನನ್ನು ಸರಿಯಾಗಿ ಬಗ್ಗಿಸ್ತಾ ಇದ್ದಾಳೆ ಹೇಳಿ ನಕ್ಕರೆ ಶಾರದಮ್ಮ ಮುಖ ದುಮ್ಮಿಸಿಕೊಂಡ್ರು. ಮದುವೆ ಆಗಿ ಒಂದೇ ದಿನಕ್ಕೆ ಮಗ ಸೊಸೆ ಹಿಂದೆ ಕ್ಷಮೆ ಕೇಳುತ್ತಾ ಅಲ್ದಾಡ್ತಾ ಇದ್ದರೆ ನಿಮಗೆ ನಗು ಬರುತ್ತಾ? ಕೊಂಕು ಮಾತನಾಡಿದ್ರೆ ಜಲಜ ಅವರ ಮುಖ ಹಿಡಿಯಷ್ಟಾಗಿತ್ತು. ಕ್ಷಮಿಸಿ ಶಾರದಾ ಅವರೇ, ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ತೀನಿ ಹೇಳಿದ್ರೆ ನಂಜಪ್ಪನವರು, ಬೇಡ ತಾಯಿ, ನೀವೇನು ನನ್ನ ಸೊಸೆಗೆ ಬುದ್ಧಿ ಹೇಳೋದು ಬೇಡ, ಗಂಡ ಹೆಂಡತಿ ಮಧ್ಯೆ 1000 ಮಾತುಕತೆ ನಡೆಯುತ್ತೆ, ಇಂಥ ಹುಸಿ ಮುನ್ಸು ಓಲೈಸುವಿಕೆ ಇದ್ರೇ ದಾಂಪತ್ಯದಲ್ಲಿ ಸುಖ ಇರೋದು. ನಾವು ಇದೆಲ್ಲ ಹಾದಿ ದಾಟಿ ಬಂದವ್ರೆ ತಾನೇ, ಅದರಲ್ಲೂ ಈಗಿನ ಮಕ್ಕಳು, ಈಗಿನ ಕಾಲದವರು, ಅವರ ಪ್ರೀತಿ ಮಾಡುವ ವೈಖರಿಯೇ ಬೇರೆ. ನಾವು ಹಿರಿಯರು ಮಕ್ಕಳಿಗೇನಾದರೂ ಸಲಹೆ ಸೂಚನೆ ಇದ್ದರೆ ಕೊಡೋಣ, ಆದರೆ ಅವರ ವೈಯಕ್ತಿಕ ಬದುಕಿಗೆ ಮೂಗು ತೂರಿಸೋ ಕೆಲಸ ಮಾಡೋದು ಬೇಡ, ಏನಂತೀರ ರಾಯರೇ ಕೇಳಿದ್ರೆ ಕುಮಾರ್ ಅವರು ನಂಜಪ್ಪನವರ ಮಾತಿಗೆ ತಮ್ಮ ಸಹಮತ ವ್ಯಕ್ತಪಡಿಸಿದರು. ಆರು, ಇಲ್ಲೇನು ಮಾಡ್ತಾ ಇದೆಯಾ? ಓಡು ನಡಿಗೆಯಲ್ಲಿ ಗೌಡೋನ್ ಕಡೆಗೆ ಬಂದಿದ್ದ ಓಜಸ್ ಮೇಲುಸಿರು ಬಿಡುತ್ತಾ ಪ್ರಶ್ನೆ ಮಾಡಿದ್ರೆ, ಕಣ್ಣು ತೇಲ್ಸಿ, ನಿಮಗಂತೂ ವಯಸ್ಸಾದ ನಿಮ್ಮ ತಂದೆ ತಾಯಿಗೆ ಆಸರೆಯಾಗಿರೋಣ, ಅಣ್ಣ ತಮ್ಮಂದಿರ ಸಹಾಯಕ್ಕೆ ನಿಲ್ಲೋಣ ಅನ್ನೋ ಭಾವನೆಯೇ ಇಲ್ಲ. ಯಾವಾಗ ನೋಡಿದರೂ ನೀವಾಯಿತು ನಿಮ್ಮ ಪಬ್ಬು ಬಾರು ಬಿಟ್ಟರೆ ಡೇಟಿಂಗ್ ಇದೇ ಆಯಿತು. ಆದರೆ
ನನಗೆ ನಿಮ್ಮ ಹಾಗೆ ಇರೋಕ್ಕಾಗಲ್ಲ. ತಲೆಯಲ್ಲಿ ಒಂದು ಸಣ್ಣ ಹುಳು ಸೇರಿದ್ರೆ ಅದರ ಮೂಲ ಹುಡುಕೋವರೆಗೂ ನೆಮ್ಮದಿ ಸಿಗಲ್ಲ ಎಂದು ಹೇಳಿ ಲೆಕ್ಕಪತ್ರಗಳ ಕಡತವನ್ನು ಓಜಸ್ ಕೈಗಿಟ್ಟಳು. ಇದನ್ನೇನು ಮಾಡಬೇಕು? ಕೈಲಿದ್ದ ಕಡತವನ್ನು ಒಮ್ಮೆ ನೋಡಿ ಆರುಷಿ ಮುಖವನ್ನು ಒಮ್ಮೆ ನೋಡಿ ಕೇಳ್ದ. ನಿಟ್ಟುಸಿರು ಬಿಟ್ಟು, ಓದಕ್ಕೆ ಬರುತ್ತೆ ತಾನೇ, ಅದನ್ನೇ ಮಾಡಿ ಎಂದು ಹೇಳಿದ್ಲು. ಆರುಷಿ ಓಜಸ್ ನಡುವೆ ಪ್ರೀತಿಯ ಒಂದು ಮಾತು ಇಲ್ಲದೆ ಒಬ್ಬರನ್ನೊಬ್ಬರು ಸಿಟ್ಟಲ್ಲಿ ಮಾತನಾಡಿಸ್ತಾ ಇರುವ ರೀತಿ ಇಷ್ಟವಾಗದೆ ಮಹೇಂದ್ರ ಓಜಸ್ ಕೈನಲ್ಲಿದ್ದ ಕಡತ ಕಸಿದುಕೊಂಡು, ಮದುವೆ ಆಗಿ ಒಂದಿನ ಆಗಿಲ್ಲ, ಆಗಲೇ ಇದೆಲ್ಲ ತಲೆನೋವು ಯಾಕೆ ಬೇಕು ಸಿಸ್ಟರ್? ಇದು ನಮ್ಮ ಕುಟುಂಬದ ಬಗೆಹರಿಯದ ಸಮಸ್ಯೆ. ಸದ್ಯ ಇದೆಲ್ಲದರಿಂದ ಇವನೊಬ್ಬ ದೂರ ಇದ್ದಾನೆ, ಹಾಗೆ ಇದ್ದು ಬಿಡಲಿ ಹೇಳಿದ್ರೆ ಓಜಸ್ ಕೋಪ ಮಾಡಿಕೊಂಡು, ಏನೋ ಅದು, ನಾನು ಯಾಕೆ ದೂರ ಇರಬೇಕು ಕೇಳ್ದ. ಏನಂದರೆ ಏನಂತ ಹೇಳೋದು? ನೀವೇ ಆ ಲೆಕ್ಕಪತ್ರಗಳನ್ನು ನೋಡಿ ಚಂದ್ರ. ತೆಂಗಿನಕಾಯಿ, ಕೊಬ್ಬರಿ, ಬಾಳೆಹಣ್ಣು ಯಾವುದೇ ಮಾರಾಟ ಪ್ರಕ್ರಿಯೆ ನಡೆದರೂ ಅರ್ಧದಷ್ಟು ಮೊತ್ತವನ್ನು ಮಾತ್ರವೇ ಸಿಂಹ ನಿಮ್ಮ ಕುಟುಂಬದ ಖಾತೆಗೆ ಜಮೆ ಮಾಡ್ತಿರೋದು. ನನಗೆ ನಿಜಕ್ಕೂ ಆ ಹಣದ ಲೆಕ್ಕಾಚಾರ ನೋಡಿ ಆಶ್ಚರ್ಯ ಆಯಿತು. ನನಗೆ ಇದೆಲ್ಲ ವ್ಯವಹಾರ ಜ್ಞಾನ ಇಲ್ಲ, ಆದರೆ ನಾನು ದಡ್ಡಿನೂ ಅಲ್ಲ. 2 ವರ್ಷಗಳಿಂದ ಲಾಭದ ಬದಲು ಈ ತೋಟದಿಂದ ನಿಮಗೆ ನಷ್ಟ ಆಗ್ತಾಯಿದೆ. ಇದು ಹೇಗೆ ಅಂತ ಅನುಮಾನ ಬಂದು ಸ್ವಲ್ಪ ವಿಷಯ ಕೆದಕಿ ನೋಡಿದ್ರೆ ಅರ್ಧ ಹಣ ನಿಮ್ಮ ಕುಟುಂಬಕ್ಕೆ ಸೇರಿದ ಮೇಲೆ ಉಳಿದ ಅರ್ಧ ಹಣ 2 ಭಾಗ ಆಗಿ ಒಂದು ಸಿಂಹ ಅವರ ಖಾತೆ, ಇನ್ನೊಂದು ಆ ಕುಟುಂಬಕ್ಕೆ ಸಂಬಂಧವೇ ಇಲ್ಲದ ಯಾವುದೋ ವ್ಯಕ್ತಿಯ ಖಾತೆಗೆ ಜಮಾ ಆಗ್ತಿದೆ. ಈ ವಿಷಯ ನಿಮ್ಮ ಮನೆಯಲ್ಲಿ ಯಾರಿಗೂ ತಿಳಿದಿಲ್ಲ. ನಾನೇ ಈಗ ತೆಂಗಿನ ಮಾರುಕಟ್ಟೆಯಲ್ಲಿ ನಿಮ್ಮ ತೋಟದ ಬೆಳೆಗಳನ್ನು ವಹಿವಾಟು ಮಾಡುವ ದಲ್ಲಾಳಿ ಹತ್ರ ಮಾತಾಡಿದೆ. ಅವರು ಸರಿಯಾಗಿ ಯಾವುದೇ ಮಾಹಿತಿ ಕೊಡದೇ ಇದ್ದಾಗ ಮಾತಿನಲ್ಲೇ ಸ್ವಲ್ಪ ಚುರುಕು ಮುಟ್ಟಿಸಿದ ನಂತರ ಅವರು ಇರುವ ವಿಷಯ ಬಾಯ್ಬಿಟ್ರು. ಚಂದ್ರ ತೋಟದ ಮನೆಯಲ್ಲಿ ಇದ್ಕೊಂಡು ಇಲ್ಲಿಯ ಕೆಲಸಗಳನ್ನು ಗಮನಿಸುವ ಅಣ್ಣಂಗೆ ಲಾಭದ 1 ರೂಪಾಯಿ ಸಹ ಮುಟ್ಟಿಸ್ತಾ ಇಲ್ವಲ್ಲ ನಿಮ್ಮ ಭಾವ, ಇದು ತಪ್ಪಲ್ವಾ ಕೇಳಿದ್ರೆ ಕಿಸೆಯೊಳಗೆ ಕೈಗಳನ್ನು ತೂರಿಸ್ಕೊಂಡು ನಿಂತವನು, ಇದು ತಪ್ಪೇ ಆರು. ಜಾನಕಿ ಅಣ್ಣ ಇದ್ದಾಗ ಸಹ ಚಿಕ್ಕಪ್ಪನ ಹತ್ರ ಈ ವಿಷಯಕ್ಕೆ ಜಗಳ ಆಡಿದ್ದ. ಆದರೆ ಮಹೇಂದ್ರನ ಇಂದಿಗ ಸ್ಥಿತಿಗೆ ಇವನೇ ಕಾರಣ. 3 ವರ್ಷಗಳ ಹಿಂದೆ ಜಾನಕಿ ಅಣ್ಣ ಯಾವುದೋ ಹುಡುಗಿಯನ್ನು ಲವ್ ಮಾಡ್ತಾ ಇದ್ದ. ಆ ವಿಷಯವನ್ನು ಮನೆಯವರಿಂದ ಮುಚ್ಚಿಟ್ಟು ಅಣ್ಣನಿಗೆ ಸಪೋರ್ಟ್ ಮಾಡಿ ಅವನಿಗೆ ಮನೆಯಿಂದ ಓಡಿ ಹೋಗಲು ಸಹಾಯ ಕೂಡ ಮಾಡೋದ್ರಲ್ಲಿದ್ದ. ಆಗ ಆ ವಿಷಯವನ್ನು ಮನೆಯವರ ಎದುರು ಬಯಲು ಮಾಡಿ ಜಾನಕಿ ಅಣ್ಣ ಪ್ರೀತಿಸುತ್ತಿದ್ದ ಹುಡುಗಿ ಬೇರೆ ಧರ್ಮದವಳು ಅನ್ನೋ ಸತ್ಯದ ಅನಾವರಣ ಮಾಡಿ ಕೊನೆಗೆ ಅವನು ಮನೆಯವರ ಕಣ್ಣಲ್ಲಿ ಹೀರೋ ಆಗಿ ನನ್ನ 2 ಅಣ್ಣಂದಿರನ್ನು ವಿಲನ್ ಮಾಡಿಬಿಟ್ಟ. ಚಿಕ್ಕಪ್ಪನಿಗಂತೂ ಜಾನಿ ಅಣ್ಣನ ಮೇಲೆ ಅತಿಯಾದ ಪ್ರೀತಿ ಇತ್ತು. ಅಂಥದ್ರಲ್ಲಿ ಇವನೇ ಇಂಥ ಕೆಲಸ ಮಾಡಿಬಿಟ್ನಲ್ಲ ಅನ್ನೋ ಬೇಸರದಲ್ಲಿ ಮಗನ ಜೊತೆಗೆ ಮಾತ್ಬಿಟ್ರು. ಜಾನಕಿ ಅಣ್ಣ ನನ್ನ ಆಗಲ್ಲ, ತುಂಬ ಸೂಕ್ಷ್ಮ ಮನಸ್ಥಿತಿ ಇದ್ದವನು. ತನ್ನಿಂದ ಅಪ್ಪ ನೊಂದ್ಕೊಂಡು ಬಿಟ್ರಲ್ಲ ಅಂತ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೋರಿ ಕೊನೆಗೆ ನೀವು ತೋರಿಸಿದ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಮನೆಯ ವಾತಾವರಣ ಒಂದು ಹದಕ್ಕೆ ಬಂದಿದ್ದು. ಚಿಕ್ಕಪ್ಪ ತಡ ಮಾಡದೆ ಹೆಣ್ಣು ಹುಡುಕಿ ತಿಂಗಳ ಒಳಗೆ ಗ್ರ್ಯಾಂಡಾಗಿ ಅಣ್ಣನ ಮದುವೆ ಮಾಡಿದ್ರು. ಅದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ರು ಎಂದು ಹೇಳಿದವನು ಆರುಷಿಯ ತೀಕ್ಷ್ಣ ನೋಟ ತನ್ನ ಮೇಲೆ ಇರುವುದನ್ನು ಗಮನಿಸಿ, ನಾನು ಹೇಳಿದ್ದಾಗಲ್ಲ ಕ್ಯೂಟಿ, ಅತ್ತಿಗೆ ವಿಚಾರದಲ್ಲಿ ಫ್ಲರ್ಟ್ ಮಾಡುವಷ್ಟು ಕೀಳು ಮನಸ್ಥಿತಿ ನನಗಿಲ್ಲ ಕಣೆ. ಏನೋ ನಿನ್ನ ಥರ ಮುದ್ದಾಗಿ ಹುಡುಗಿ ಕಣ್ಣಿಗೆ ಬಿದ್ದಾಗ ಸ್ವಲ್ಪ ಈ ನನ್ನ ಪೆದ್ದು ಮನಸ್ಸು ಕರಗಿ ಹೋಗುತ್ತೆ ಅಷ್ಟೆ ಹೇಳಿದಾಗ ಮಹೇಂದ್ರ ನಗುತ್ತಾ ತಮ್ಮನ ಭುಜ ಬೆಳೆಸಿ, ಅತ್ತಿಗೆಗೆ ನಮ್ಮ ಮನೆಯಲ್ಲಿ ಮೊದಲು ಫ್ರೆಂಡ್ ಆಗಿದ್ದೆ ನಮ್ಮ ಓಜು. ಆಗ್ತಾನೆ ಓದು ಮುಗಿಸಿ ಊರಿಗೆ ವಾಪಸ್ ಬಂದಿದ್ದ. ಅಣ್ಣನಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹಠ ಮಾಡಿ ದೊಡ್ಡಪ್ಪನನ್ನು ಒಪ್ಪಿಸಿ ತೋಟದ ಮನೆಯನ್ನು ಕಟ್ಟಿಸ್ತಾ ಇದ್ದ. ಹಾಗೆಲ್ಲ ಅಣ್ಣನಿಗೆ ಹೆಂಡತಿ ಜೊತೆ ಮಾತಾಡೋಕ್ಕೂ ಮುಜುಗರ, ಯಾಕಂದರೆ ಅವನು ಇನ್ನೂ ತನ್ನ ಮೊದಲ ಪ್ರೀತಿಯನ್ನು ಮರ್ತಿರಲಿಲ್ಲ. ಆದರೆ ಅತ್ತಿಗೆ ಯಾವ ವಿಷಯಕ್ಕೂ ಬೇಸರ ಮಾಡಿಕೊಳ್ಳದೆ ಇದು ತಮ್ಮ ಮನೆ ಅಂತ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡಿದ್ರು. ನಿಜ ಹೇಳಬೇಕು ಅಂದರೆ ಜಾನಕಿ ರಾಮನ ಮಡದಿ ಸೀತಾಮಾತೆಯ ಹಾಗೆ ಸಾತ್ವಿಕ ಗುಣ ಹೊಂದಿದ್ದಾಳೆ ಅಂತ ಇಡೀ ಊರೇ ಅವರನ್ನು ಕೊಂಡಾಡ್ತಾ ಇತ್ತು. ಅತ್ತಿಗೆ ಬಗ್ಗೆ ಹೇಳುವಾಗ ಮಹೇಂದ್ರನ ಕಣ್ಣು ತುಂಬಿಕೊಳ್ತು. ತ್ವಿಷಾ ಅವನೆಡೆಗೆ ಕರವಸ್ತ್ರ ಚಾಚಿ, ಇಟ್ಸ್ ಓಕೆ, ಅಳಬೇಡಿ ಹೇಳಿದ್ರೆ ಧನ್ಯವಾದ ಮಿಸ್ಸು ಎಂದು ಹೇಳಿ ಕರ್ಚಿಪ್ ತೆಗೆದುಕೊಂಡು ಕಣ್ ತೊಡೆದುಕೊಂಡ. ಅತ್ತಿಗೆ ಒಳ್ಳೆ ಗುಣ ಅಣ್ಣನನ್ನು ಬದಲಾಯಿಸ್ತಾ ಹೋಯಿತು. ಅವನ ಮನಸ್ಸಲ್ಲೂ ಅತ್ತಿಗೆ ಮೇಲೆ ಫೀಲಿಂಗ್ಸ್ ಶುರುವಾಗೋಕೆ ಹಂತಕ್ಕೆ ಬಂದಿತ್ತು. ಆದರೆ ಇದಕ್ಕಿದ್ದ ಹಾಗೆ ಒಂದಿನ ಅಣ್ಣ ನನ್ನ ಹತ್ರ ಬಂದು, ನಿನ್ನ ಅತ್ತಿಗೆ ಮೋಸ್ಗಾತಿ, ಎಲ್ಲ ಹೆಣ್ಮಕ್ಳು ಹೀಗೆ ಮೋಸ್ಗಾರರು, ಅವ್ರಿಗೆ ಬೇಕಾದದ್ದು ಸಿಗಬೇಕು ಅಂದರೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅಂತ ಹತ್ತು ತನ್ನ ಬೇಸರ ನನ್ನ ಬಳಿ ತೋಡ್ಕೊಂಡ. ಆಗಲೇ ನನಗೆ ಹೆಣ್ಣು ಮಕ್ಕಳ ಮೇಲೆ ಒಂಥರ ಕೆಟ್ಟ ಅಭಿಪ್ರಾಯ ಬಂತು.
ಮರುದಿನ ಬೆಳಗ್ಗೆ ಅವನು ಮಾಮೂಲಿಯಂತೆ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ. ಆದರೆ ಮಧ್ಯಾಹ್ನದ ಹೊತ್ತಿಗೆ ಕಾಳಯ್ಯ ಫೋನ್ ಮಾಡಿ ಅಣ್ಣ ಸಸಿಗೆ ಒಡೆಯಲು ಅಂತ ತಂದಿಟ್ಟಿದ್ದ ಔಷಧಿಯನ್ನು ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ದ. ಅಣ್ಣ ತೀರ್ಕೊಂಡ ವಿಷಯ ಕೇಳಿ ಅದಕ್ಕೆ ಸಂಕಟ ಪಡ್ತಾರೆ, ಅಳ್ತಾರೆ ಅಂತ ಅಂದ್ಕೊಂಡೆ. ಆದರೆ ಹಾಗೇನೂ ಆಗಲೇ ಇಲ್ಲ. ಮೌನವಾಗಿ ಉಳಿದಿದ್ದವರು ಅಣ್ಣನ ಕಾರ್ಯಗಳೆಲ್ಲ ಮುಗಿದ ಮೇಲೆ ನನಗೂ ಈ ಮನೆಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಹೊರಟು ಹೋದರು. ನನಗೆ ಆಗಲೇ ಈ ಮದುವೆ ಗಂಡ ಹೆಂಡತಿ ಸಂಬಂಧದ ಮೇಲೆ ಹೇಸಿಗೆ ಹುಟ್ಟಿದ್ದು. ಓಜಸ್ ಮಾತು ಕೇಳಿ ಆರುಷಿ ಅವನ ಬಳಿ ಸರಿದು ಅವನ ಕೈ ಹಿಡಿದು, ಈಗಲೂ ಆ ಅನಿಸಿಕೆ ಹಾಗೆಯೇ ಇದೆಯಾ ಕೇಳಿದ್ರೆ ತಲೆ ಆಡಿಸಿ ಇಲ್ಲ ಅಂದವನು, ನೀನು ನನ್ನ ಬದುಕಿಗೆ ಬಂದ ಮೇಲೆ ಎಲ್ಲವೂ ಬದಲಾಗಿ ಬಿಟ್ಟಿತ್ತು ಆರು. ಚಿಂಟುಗೋಸ್ಕರ ನಾವು ಮದುವೆ ಆದವು ಸಹ ನನಗೆ ನಮ್ಮ ಸಂಬಂಧದ ಮೇಲೆ ಗೌರವ ಇದೆ ಹೇಳಿದ್ರೆ ಅವನ ಕೈ ಮೇಲಿನ ತನ್ನ ಹಿಡಿತ ಬಿಗಿ ಮಾಡಿದ ಆರುಷಿ, ನನಗೂ ನಿಮ್ಮ ಮೇಲೆ ಗೌರವ ಅಭಿಮಾನ ಇದೆ, ಆದರೆ ನಂಬಿಕೆ ಕೇಳಿದ್ರೆ ನಗುತ್ತಾ ಅವಳ ಅತಿ ಸನಿಹಕ್ಕೆ ಬಾಗಿದವನು, ನಿನ್ನ ಬಿಟ್ಟು ಈ ಭೂಮಿ ಮೇಲೆ ಇನ್ಯಾರನ್ನು ನಂಬಲಿ ಕ್ಯೂಟಿ ಹೇಳಿದ್ರೆ ಥ್ಯಾಂಕ್ ಯು ಮೆಲ್ಲಗೆ ಉಸುರಿದ. ಹೆಣ್ಣಿನ ಕಣ್ಣಂಚಲ್ಲಿ ತೆಳ್ಳಗೆ ನೀರು ಪಸರಿಸಿತ್ತು. ತೋಟದ ಮನೆಗೆ ಬಂದಾಗಿನಿಂದ ಕೆಂಡದ ಮೇಲೆ ಕುಳಿತಿರುವವನ ಹಾಗೆ ಅತ್ತಿಂದಿತ್ತ ಓಡಾಡುತ್ತಾ ಇರುವ ಅಳಿಯನನ್ನು ಕಂಡು ವಿಶ್ವನಾಥ್ ಅವರು ಏನಾದರೂ ಸಮಸ್ಯೆನ ಕೇಳಿದ್ರೆ, ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ತೆಂಗಿನ ನಾರಿನಿಂದ ಹಗ್ಗ ಹಾಗೆ ಕಾರ್ಪೆಟ್ ಮ್ಯಾಟ್ಗಳನ್ನು ನಮ್ಮ ಫ್ಯಾಕ್ಟ್ರಿಲಿ ಉತ್ಪಾದನೆ ಮಾಡ್ತಿದ್ದೀವಿ ಅಲ್ವಾ, ಅದಕ್ಕೆ ದೊಡ್ಡ ಮಟ್ಟದ ಗ್ರಾಹಕರು ಸಿಗೋದ್ರಲ್ಲಿದ್ದಾರೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾನೇ ಈಗ ಹೋಗಿ ಅವರನ್ನು ಭೇಟಿಯಾಗಿ ಸಂಜೆ ಒಳಗೆ ವಾಪಸ್ ಬರ್ತೀನಿ ಹೇಳಿದ್ರೆ ಅಳಿಯನಿಗೆ ತಮ್ಮ ಒಪ್ಪಿಗೆ ಸೂಚಿಸಿದ ವಿಶ್ವನಾಥ್ ಅವರು, ಕೆಲಸದ ವಿಷಯಕ್ಕೆ ಬಂದರೆ ನಿನ್ನನ್ನು ಮೀರಿಸುವವರೇ ಇಲ್ಲ. ತೋಟದ ಬೆಳೆಯ ಮಾರಾಟದಲ್ಲಿ ಲಾಭ ಇಳಿಮುಖ ಆದ ತಕ್ಷಣ ತೆಂಗಿನ ನಾರಿನಿಂದ ಹಗ್ಗ ಮ್ಯಾಟ್ಗಳನ್ನು ಉತ್ಪಾದನೆ ಮಾಡುವ ಸಣ್ಣ ಕೈಮಳಿಗೆ ಶುರು ಮಾಡಿ ಅದರಿಂದ ಲಾಭ ಬರುವಂತೆ ಮಾಡಿದೆ. ಈಗ ಅದರ ವಹಿವಾಟು ಹೆಚ್ಚಾಗುವಂತೆ ಮಾಡ್ತಿದ್ದೀಯ. ಇದೆಲ್ಲ ಸರಿ, ಆದರೆ ಯಾಕಪ್ಪ ನಮ್ಮ ಓಜಸ್ ಮೇಲೆ ಅಸಮಾಧಾನ ಇದ್ದಂತಿದೆ? ಅವನು ಬಂದಾಗಿಂದ ನೀನು ವಿಚಿತ್ರವಾಗಿ ಆಡ್ತಾ ಇದೆಯಾ ಕೇಳಿದ್ರೆ ನಿಟ್ಟುಸಿರು ಬಿಟ್ಟು, ಮದುವೆಯಾಗಿ ಗಂಡನಿಂದ ದೂರ ಉಳಿದ ಹೆಣ್ಣನ್ನು, ಯಾರಿಗೋ ಹುಟ್ಟಿದ ಮಗುವನ್ನು ಅವನು ತನ್ನದು ಅಂತ ಹೇಳಿದ್ರೆ ಅವನಿಗೆ ಬುದ್ಧಿ ಹೇಳೋದು ಬಿಟ್ಟು ಅವನಂತೆ ನೀವು ಆ ಹುಡುಗಿನ ನಿಮ್ಮ ಸೊಸೆ, ಆ ಮಗುನ ನಿಮ್ಮ ಮೊಮ್ಮಗ ಅಂತ ಅದೆಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರಿ. ಅದರಲ್ಲಿ ದೊಡ್ಡ ಮಾವ ಆ ಹೆಣ್ಣನ್ನು ಅತಿಯಾಗಿ ಹೊಗಳೋದಲ್ಲದೆ ಆ ಮಗುನ ತಮ್ಮ ವಂಶದ ಕುಡಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆ ಮಗು ಹೇಗೆ ಮಾವ ನಮ್ಮ ವಂಶದ ಕುಡಿ ಆಗೋಕ್ಕೆ ಸಾಧ್ಯ? ಬೇಸರದಲ್ಲಿ ಹೇಳಿದವನು ತನ್ನ ಮಾವನ ಉತ್ತರಕ್ಕಾಗಿ ಕಾಯದೆ ಅವರಿಂದ ಅನುಮತಿ ಸಿಕ್ಕಿದ್ದರಿಂದ ಅವಸರವಾಗಿ ಹೊರಟು ನಿಂತ. ಹೊರಡುವ ಮೊದಲು ಮನೆಯ ಉಳಿದ ಸದಸ್ಯರಿಗೆ ಆಗಲಿ ತನ್ನ ಹೆಂಡತಿಗಾಗಲಿ ಒಂದು ಮಾತು ಹೇಳುವಷ್ಟು ಸೌಜನ್ಯತೆ ತೋರಲಿಲ್ಲ. ಆದರೆ ತೋಟದಲ್ಲಿ ತನ್ನ ನಂಬಿಕಸ್ಥ ಆಳು ಸೀನಪ್ಪನನ್ನು ಕರೆದು ಓಜಸ್ ಆರುಷಿ ಮೇಲೆ ಒಂದು ಕಣ್ಣಿಟ್ಟಿರಲು ಹೇಳ್ದ. ತನ್ನ ದಣಿಯ ಆದೇಶದಂತೆ ಆರುಷಿಯನ್ನು ಹಿಂಬಾಲಿಸುತ್ತಾ ಇದ್ದ ಸೀನಪ್ಪ ಅವಳು ಕಾಳಯ್ಯನ ಕೈಯಲ್ಲಿ ಗೋಡೌನ್ ಬಾಗಿಲು ತರಿಸಿ ಅಲ್ಲಿದ್ದ ಕೊಬ್ಬರಿ ಸರ್ಕನ್ನು ನೋಡಿ ಹಾಗೆಯೇ ಲೆಕ್ಕಪತ್ರಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸ್ತಾ ಇರೋದನ್ನು ಸಿಂಹನಿಗೆ ಕರೆ ಮಾಡಿ ತಿಳಿಸಿದಾಗ, ಬೆಂಗಳೂರಿನ ದಾರಿ ಹಿಡಿದಿದ್ದವನು ಅಸಹನೆಯಲ್ಲಿ ಕಾರ್ ಸ್ಟೇರಿಂಗ್ ಮೇಲೆ ಜೋರಾಗಿ ಗುದ್ದಿ, ಆ ಕುನ್ನಿಗೆ ಮದುವೆ ಆಗಲು ಈ ತಲೆಹರಟೆ ಎಣ್ಣೆ ಬೇಕಿತ್ತಾ? ಇವರಿಬ್ಬರಿಂದ ನಾನು ಒಂದೊಂದಲ್ಲ ಅನುಭವಿಸ್ತಾ ಇರೋದು. ಇರಲಿ, ಈ ಗಂಡ ಹೆಂಡತಿ ಅದೆಷ್ಟು ಮೆರಿತಾರೋ ಮೆರಿಲಿ, ಸಮಯ ನೋಡಿಕೊಂಡು ಅವರಿಬ್ಬರಿಗೂ ಸರಿಯಾಗಿ ಮಣ್ಣು ಮುಕ್ಕಿಸ್ಲಿಲ್ಲ ಅಂದರೆ ನಾನು ಅಭಯ ಸಿಂಹನೇ ಅಲ್ಲ ಹೇಳ್ಕೊಂಡು ನಿಟ್ಟುಸಿರು ಬಿಟ್ಟವನು, ನನ್ನ ಗೆಳೆಯನ ಸ್ವಾತಂತ್ರ್ಯ ಕಿತ್ಕೊಂಡಿದ್ದು ಸಾಲದು ಅಂತ ಈಗ ನನ್ನ ಬುಡಕ್ಕೂ ಬರ್ತಾ ಇದೆಯಾ ಆರುಷಿ? ನಿನಗೆ ಇನ್ಮೇಲೆ ಉಳಿಗಾಲ ಇಲ್ಲ ಕಣೆ. ನೋಡ್ತಾ ಇರು, ನೀನು, ನಿನ್ನ ಗಂಡ, ನಿನ್ನ ಮಗು ಈ ಭೂಮಿ ಮೇಲೆ ಜೀವಂತವಾಗಿರುವಾಗಲೇ ರವ ನರಕ ಅನುಭವಿಸ್ತೀರ ಹೇಳ್ಕೊಂಡು ಕಾರ್ ಚಲಾಯಿಸ್ತಾ ಇದ್ದವನು ಆದಷ್ಟು ಬೇಗ ಬೆಂಗಳೂರು ತಲುಪಬೇಕು ಅನ್ನೋ ತವಕದಲ್ಲಿ ಕಾರಿನ ವೇಗ ಹೆಚ್ಚಿಸಿದ್ದ. ಬೆಂಗಳೂರು ತಲುಪ್ತಿದ್ದ ಹಾಗೆ ತನ್ನ ಸ್ನೇಹಿತನ ಮನೆಗೆ ಹೋಗಿ ಲಾಕ್ ಆಗಿದ್ದ ಬಾಗಿಲನ್ನು ತನ್ನ ಬಳಿ ಇದ್ದ ಡೂಪ್ಲಿಕೇಟ್ ಕೀನಲ್ಲಿ ತೆರೆದು ಅಲ್ಲಿದ್ದ ಕೆಲವು ಮೆಡಿಕಲ್ ರಿಪೋರ್ಟ್ಗಳನ್ನು ತಗೊಂಡು ಬೆಂಗಳೂರಿನಲ್ಲೇ ಹೆಸರಾಂತ ಕ್ರಿಮಿನಲ್ ಲಾಯರ್ ಚಂದನ್ ರಾಥೋಡ್ ಅವರನ್ನು ಭೇಟಿಯಾದ. ತನ್ನ ಗೆಳೆಯ ಅದಾಗಲೇ ಅರೆಸ್ಟ್ ಆಗಿ ತಿಂಗಳಾಗ್ತಾ ಬಂತು. ಆ DSP ಸುಮ್ಮನೆ ವಿಚಾರಣೆ ಅನ್ನೋ ಹೆಸರಲ್ಲಿ ಅವನ ಪೊಲೀಸ್ ಕಸ್ಟಡಿಯನ್ನು ವಿಸ್ತರಣೆ ಮಾಡ್ತಾಲೇ ಇದ್ದಾನೆ. ಅಲ್ಲದೆ ನಮ್ಗೆ ಯಾರಿಗೂ ಭೇಟಿಗೆ ಅವಕಾಶ ಕೂಡ ಕಲ್ಪಿಸಿಕೊಡ್ತಾ ಇಲ್ಲ. ಹೀಗಾದರೆ ನಾನು ಮುಂದೆ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ. ನೋಡಿ ಸರ್, ನೀವು ಕೇಳಿದಾಗ ಲಕ್ಷ ಫೀಸು ಸುರಿದಿದ್ದೀನಿ. ಅದೇನು ಮಾಡ್ತೀರೋ ನೋಡಿ, ನನ್ನ ಗೆಳೆಯನಿಗೆ ಬೇಲ್ ಕೊಡಿಸಿ.
ಇದೊಂದು ಸಲ ಅವನು ಹೊರಗೆ ಬಂದರೆ ಮುಗೀತು. ಆಮೇಲೆ ಅವನು ಮತ್ತೆ ಇನ್ನೆಂದೂ ಕಾನೂನು ಕೈಗೆ ಸಿಕ್ಕಿ ಹಾಕ್ಕೊಳ್ಳದ ಹಾಗೆ ಜಾಗ್ರತೆ ವಹಿಸ್ತಾನೆ ಹೇಳ್ದ. ಸಿಂಹನ ಮಾತಿನಲ್ಲಿದ್ದ ಒರಟುತನ ಚಂದನ್ ಅವರ ಕೋಪವನ್ನು ಕೆರಳಿಸಿಬಿಟ್ಟಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.